ಎಲ್ಲರೂ ನನ್ನನ್ನ ಬಳಸಿಕೊಳ್ಳುತ್ತಾರೆ. ಅವರಿಗೆ ಬೇಕಾದಾಗ ಮಾತ್ರ ನನ್ನನ್ನ ನೆನಪಿಸಿಕೊಳ್ಳುತ್ತಾರೆ. ನನ್ನ ಸಮಯ, ನನ್ನ ಶ್ರಮ ಎಲ್ಲವನ್ನ ಕೊಟ್ಟಿದ್ದೇನೆ. ಆದ್ರೆ ಇಂದು ನಾನು ಒಬ್ಬಂಟಿಯಾಗಿ ಉಳಿದಿದ್ದೇನೆ. ಇಂತಹ ಆಲೋಚನೆಗಳು ಹಲವರಿಗೆ ಬರುತ್ತೆ. ಒಂದು ವೇಳೆ ಇಂದು ನಿಮ್ಮ ಮನಸ್ಸಿನಲ್ಲೂ ಇದೇ ಆಲೋಚನೆ ಇದ್ರೆ ಈ ಕತೆ ನಿಮಗಾಗಿ. ಬಹಳ ವರ್ಷಗಳ ಹಿಂದೆ ಒಬ್ಬ ಒಳ್ಳೆಯ ರಾಜನು ಆಡಳಿತ ಮಾಡುತ್ತಿದ್ದನು. ಅವನು ನ್ಯಾಯವಾಗಿ ತನ್ನ ರಾಜ್ಯವನ್ನ ಆಡಳಿತ ನಡೆಸುತ್ತಿದ್ದನು. ಆದ್ರೆ ಆ ರಾಜ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಎಲ್ಲಿಂದಲೂ ಕೆಲವು ಕಳ್ಳರು ಬಂದು ರಾಜ್ಯವನ್ನ ಕಳ್ಳತನ ಮಾಡುತ್ತಿದ್ದರು. ಶ್ರೀಮಂತರ ಮನೆಗಳಲ್ಲಿ ಚಿನ್ನ, ಹಣ ಕದ್ದುಕೊಂಡು ಹೋಗುತ್ತಿದ್ದರು. ಬಡವರ ಮನೆಗಳಲ್ಲಿ ಇದ್ದ ಸಾಮಾನುಗಳನ್ನ ಕೂಡ ತೆಗೆದುಕೊಂಡು ಹೋಗುತ್ತಿದ್ದರು. ಜನರು ತುಂಬಾ ಕಷ್ಟಪಟ್ಟು ಬದುಕುತ್ತಿದ್ದರು. ಒಂದು ದಿನ ಎಲ್ಲರೂ ರಾಜನ ಬಳಿಗೆ ಹೋಗಿ ಹೇಳಿದರು, ರಾಜನೇ, ನಾವು ತುಂಬಾ ಕಷ್ಟಪಡುತ್ತಿದ್ದೇವೆ. ನಾವು ದುಡಿದು ಗಳಿಸಿದ್ದನ್ನೆಲ್ಲ ಕಳ್ಳರು ಕದ್ದುಕೊಂಡು ಹೋಗುತ್ತಿದ್ದಾರೆ. ದಯವಿಟ್ಟು ನಮಗೆ ರಕ್ಷಣೆ ನೀಡಿ. ರಾಜನು ಯೋಚಿಸಿದ, ನಮ್ಮ ಬಳಿ ದೊಡ್ಡ ಸೇನೆ ಇದೆ. ಪ್ರತಿ ಮನೆಯ ಮುಂದೆ ಒಬ್ಬ ಸೈನಿಕರನ್ನ ಕಾವಲು ನಿಲ್ಲಿಸಿದರೆ ಕಳ್ಳತನ ನಿಲ್ಲಬಹುದು. ಅಂತೆಯೇ ಆದೇಶವನ್ನ ನೀಡಿದ. ಪ್ರತಿ ಮನೆಯ ಮುಂದೆ ಕಾವಲುಗಾರರನ್ನ ನಿಲ್ಲಿಸಿದನು. ಆದ್ರೆ ಕಳ್ಳತನ ಕಡಿಮೆಯಾಗಲಿಲ್ಲ. ರಾಜನು ತುಂಬಾ ಚಿಂತೆಗೆ ಒಳಗಾದ. ಒಂದು ದಿನ ಅವನು ವೇಷ ಬದಲಿಸಿ ಸಾಮಾನ್ಯ ವ್ಯಕ್ತಿಯಂತೆ ರಾಜ್ಯದಲ್ಲಿ ಸುತ್ತಾಡಲು ಹೊರಟನು. ಜನರು ಏನು ಹೇಳುತ್ತಾರೆ, ಸಮಸ್ಯೆ ಏನು ಎಂಬುದನ್ನ ತಿಳಿದುಕೊಳ್ಳಲು. ಹೀಗೆ ಒಂದು ದಿನ ರಾಜನು ಸುತ್ತಾಡುತ್ತಾ ಇದ್ದಾಗ ಆತನಿಗೆ ಹಸಿವಾಯಿತು. ಆತ ಒಂದು ಊಟದ ಅಂಗಡಿಗೆ ಹೋಗಿ ಊಟ ಕೇಳಿದ. ಅಂಗಡಿಯಲ್ಲಿ ಇದ್ದ ಮಹಿಳೆ ಎಲೆ ತುಂಬಾ ಅನ್ನ ಹಾಕಿ ಕೊಟ್ಟಳು. ನಂತರ ಬಿಸಿ ಸಾರು ತಂದಳು. ಆ ಮಹಿಳೆ ಹೇಳಿದಳು, ಮೊದಲು ಅನ್ನದಲ್ಲಿ ಒಂದು ಕುಳಿ ತೋಡಿ. ರಾಜನಿಗೆ ಅರ್ಥವಾಗಲಿಲ್ಲ. ಆ ಮಹಿಳೆ ಹೇಳಿದಳು, ಅನ್ನದಲ್ಲಿ ಕುಳಿ ತೋಡಿದರೆ ಮಾತ್ರ ಸಾರು ಅದರಲ್ಲಿ ನಿಂತುಕೊಳ್ಳುತ್ತದೆ. ಇದು ಕೂಡ ಗೊತ್ತಿಲ್ಲವೇ? ನೀನು ನಮ್ಮ ದೇಶದ ರಾಜನಂತೆ ಇದ್ದೀಯಲ್ಲ. ರಾಜನು ಅಚ್ಚರಿಯಪಟ್ಟನು. ಅವನು ಕೇಳಿದ, ನಮ್ಮ ರಾಜನು ಏನು ತಪ್ಪು ಮಾಡಿದ್ದಾನೆ? ಮಹಿಳೆ ಉತ್ತರಿಸಿದಳು, ರಾಜ್ಯವನ್ನ ಸುತ್ತುವ ಕೋಟೆಗೋಡೆ ದುರ್ಬಲವಾಗಿದೆ. ಅದನ್ನು ಬಲಪಡಿಸಿದರೆ ಜನರಿಗೆ ರಕ್ಷಣೆ ಸಿಗುತ್ತದೆ. ಅದು ಕೇಳಿದ ರಾಜನು ಅರಮನೆಗೆ ಹೋಗಿ ಕೋಟೆಯನ್ನ ಬಲಪಡಿಸಲು ಆದೇಶ ನೀಡಿದ. ಕೆಲ ತಿಂಗಳುಗಳ ನಂತರ ಕಳ್ಳತನ ಸ್ವಲ್ಪ ಕಡಿಮೆಯಾಯಿತು. ಆದರೆ ಸಂಪೂರ್ಣವಾಗಿ ನಿಲ್ಲಲಿಲ್ಲ. ಮತ್ತೊಮ್ಮೆ ರಾಜನು ವೇಷ ಬದಲಾಯಿಸಿ ಹೊರಟನು. ಈ ಬಾರಿ ಅವನಿಗೆ ದಾಹವಾಗಿತ್ತು. ಒಂದು ಅಂಗಡಿಯಲ್ಲಿ ತಾಳೆರಸ ಮಾರುತ್ತಿದ್ದರು. ಒಬ್ಬ ಯುವಕ ಅದನ್ನ ಎಲೆಯಲ್ಲಿ ಹಾಕಿ ಕೊಟ್ಟನು. ಆದ್ರೆ ಆ ಎಲೆಯಲ್ಲಿ ಸಣ್ಣ ರಂಧ್ರ ಇತ್ತು. ರಸ ಎಲ್ಲವೂ ಕೆಳಗೆ ಸುರಿಯುತ್ತಿತ್ತು. ಅದನ್ನು ನೋಡಿ ಅಲ್ಲಿದ್ದ ವೃದ್ಧನು ಯುವಕನಿಗೆ ಹೇಳಿದನು, ಅಯ್ಯೋ, ರಂಧ್ರವಿರುವ ಎಲೆಯಲ್ಲಿ ರಸ ಹಾಕುತ್ತೀಯಾ? ಇದು ನಮ್ಮ ರಾಜನು ಮಾಡಿದ ತಪ್ಪಿನಂತೆಯೇ ಇದೆ. ರಾಜನು ಇದನ್ನು ಕೇಳಿ ಅಚ್ಚರಿಪಟ್ಟನು. ರಾಜ ವೃದ್ಧನಲ್ಲಿ ಕೇಳಿದ, ರಾಜನು ಏನು ತಪ್ಪು ಮಾಡಿದ್ದಾನೆ? ವೃದ್ಧನು ಉತ್ತರಿಸಿದ, ಕೋಟೆ ಗೋಡೆಯನ್ನ ಬಲಪಡಿಸಿದ್ದಾನೆ, ಆದ್ರೆ ಬಾಗಿಲುಗಳನ್ನ ಬಲಪಡಿಸಲಿಲ್ಲ. ಅಲ್ಲಿಂದಲೇ ಕಳ್ಳರು ಒಳಗೆ ಬರುತ್ತಿದ್ದಾರೆ. ರಾಜನು ಮತ್ತೆ ಅರಿತುಕೊಂಡ, ಬಾಗಿಲುಗಳನ್ನ ಬಲಪಡಿಸಿದನು. ಆದರೂ ಕಳ್ಳತನ ಸಂಪೂರ್ಣವಾಗಿ ನಿಂತಿಲ್ಲ. ಒಂದು ದಿನ ಅರಮನೆಯಲ್ಲಿ ನಡೆಯುತ್ತಿದ್ದಾಗ ರಾಜನು ಇಬ್ಬರು ಕೆಲಸದ ಮಹಿಳೆಯರನ್ನ ನೋಡಿದ. ಒಬ್ಬಳು ತನ್ನ ಕಂಗಣ ಕಳೆದು ಹೋಗಿದೆ ಎಂದು ಹುಡುಕುತ್ತಿದ್ದಳು. ಕೊನೆಗೆ ಅದು ಅವಳ ತಲೆಹಣೆಯ ಕೆಳಗೆ ಸಿಕ್ಕಿತು. ಅವಳ ಸ್ನೇಹಿತೆ ನಗುತ್ತಾ ಹೇಳಿದಳು, ನೀನು ನಮ್ಮ ರಾಜನಂತೆಯೇ ಇದ್ದೀಯ. ವಸ್ತು ಇಲ್ಲೇ ಇದ್ದರೂ ಎಲ್ಲೆಲ್ಲೋ ಹುಡುಕುತ್ತಿದ್ದೀಯಲ್ಲ. ರಾಜನು ಅದನ್ನ ಗಮನಿಸಿ ಕೇಳಿದ, ನಾನು ಹೇಗೆ ತಪ್ಪು ಮಾಡಿದ್ದೇನೆ? ಆಕೆ ಉತ್ತರಿಸಿದಳು, ಮೊದಲು ಕಳ್ಳರು ಹೊರಗಿನಿಂದ ಬರುತ್ತಿದ್ದರು, ಆದ್ರೆ ಈಗ ರಾಜ್ಯದೊಳಗಿನವರೇ ಕಳ್ಳತನ ಮಾಡುತ್ತಿದ್ದಾರೆ. ಅವರನ್ನ ನೀವು ಹುಡುಕಲೇ ಇಲ್ಲ. ಅದು ಕೇಳಿದ ರಾಜನು ತಕ್ಷಣ ತನಿಖೆ ನಡೆಸಿದ. ಕೊನೆಗೆ ರಾಜ್ಯದೊಳಗಿನ ಕಳ್ಳರನ್ನ ಹಿಡಿದನು. ಆ ನಂತರ ಆ ರಾಜ್ಯದಲ್ಲಿ ಕಳ್ಳತನ ಸಂಪೂರ್ಣವಾಗಿ ನಿಂತಿತು. ಈ ಕತೆ ನಮ್ಮ ಜೀವನಕ್ಕೆ ಸಂಬಂಧಿಸಿದೆ. ಕೆಲವರು ಹೇಳ್ತಾರೆ, ಜನರು ನನ್ನನ್ನ ಬಳಸಿಕೊಳ್ತಾರೆ. ಆದ್ರೆ ಒಂದು ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ಲಿಮಿಟ್ಸ್ ಅನ್ನ ನೀವು ಇಟ್ಟುಕೊಂಡಿದ್ದೀರಾ? ನಿಮ್ಮ ಸಮಯ, ನಿಮ್ಮ ಶ್ರಮ, ನಿಮ್ಮ ಮನಸ್ಸನ್ನ ಎಲ್ಲರಿಗೂ ಕೊಟ್ಟಿದ್ದೀರಾ? ಜೀವನದಲ್ಲಿ 3 ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಜೀವನಕ್ಕೆ ಲಿಮಿಟ್ಸ್ ಗಳನ್ನ ಇಟ್ಕೊಳ್ಬೇಕು. ಯಾರಿಗೂ ನಿಮ್ಮನ್ನು ಬಳಸಿಕೊಳ್ಳಲು ಅವಕಾಶವನ್ನ ಮಾಡಿಕೊಡ್ಬಾರ್ದು. ತಪ್ಪು ಅಭ್ಯಾಸಗಳು ಮತ್ತು ಅತಿಯಾದ ಚಿಂತೆಯಿಂದ ನಿಮ್ಮನ್ನು ನೀವು ಹಾಳು ಮಾಡಿಕೊಳ್ಬಾರ್ದು. ಇವನ್ನ ಪಾಲಿಸಿದರೆ ಯಾರೂ ನಿಮ್ಮನ್ನ ಬಳಸಿಕೊಂಡು ಬಿಡುವುದಿಲ್ಲ. ಇದು ಇವತ್ತಿನ ಕಥೆಯಾಗಿತ್ತು. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.